ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪೂಜಾರಿ ಶಿವರಾಜ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ SSC ದೆಹಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಒಟ್ಟಾರೆಯಾಗಿ 7,565 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಸ್ನೇಹಿತರೆ. ಸೊ ಅದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಯಾರೆಲ್ಲ ಅರ್ಹರಾಗಿರ್ತಾರೆ, ಅಂದರೆ ಕ್ವಾಲಿಫಿಕೇಷನ್ ಏನು, ಹಾಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿ ಏನು, ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇದುವರೆಗೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಪಡ್ಕೊಳ್ಬೋದು. ಬನ್ನಿ ಸ್ನೇಹಿತರೆ, ಈಗ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ಸೊ ಈ ಒಂದು ಮೊದಲನಿಗೆ ಕ್ವಾಲಿಫಿಕೇಷನ್ ಏನು ಅಂದರೆ, ಈಗ ಪೊಲೀಸ್ ಕಾನ್ಸ್ಟೇಬಲ್ಗೆ ಕಾನ್ಫರ್ಮ್ ಕರೆದಿದ್ದಾರಲ್ಲ ಸ್ನೇಹಿತರೆ. ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಅಂತ ನೋಡೋದಾದರೆ ಸೆಕೆಂಡ್ PUCಯನ್ನು ಪಾಸ್ ಆಗಿರಬೇಕಾಗತ್ತೆ ಸ್ನೇಹಿತರೆ, ಓಕೆನಾ. ಸೊ ಈ ಒಂದು ನೇಮಕಾತಿಗೆ ವಯೋಮಿತಿ ನೋಡೋದಾದರೆ ಗರಿಷ್ಠ, ಓಕೆನಾ. ಸೊ ಮ್ಯಾಕ್ಸಿಮಮ್ಮು 25 ವರ್ಷ ಕಂಪ್ಲೀಟ್ ಆಗಿರಬೇಕಾಗತ್ತೆ, ಮಿನಿಮಮ್ಮು 18 ವರ್ಷ ಕಂಪ್ಲೀಟ್ ಆಗಿರಬೇಕಾಗತ್ತೆ ಸ್ನೇಹಿತರೆ, ಓಕೆನಾ. ಸೊ ಈ ಒಂದು ವೇಳೆ ನೀವು ಅರ್ಜಿ ಅಪ್ಲಿಕೇಶನ್ ಹಾಕಿ ಸೆಲೆಕ್ಟ್ ಆಗಿದ್ದೀರಾ ಅಂತಂದರೆ ಸಂಬಳ ಎಷ್ಟಿರುತ್ತೆ ಅಂತ ಹೇಳಿದಾದರೆ, ಸೊ 21,700 ರೂಪಾಯಿಯಿಂದ 69,100 ರೂಪಾಯಿವರೆಗೂ ಕೂಡ ಇರುತ್ತದೆ ಸ್ನೇಹಿತರೆ ಗ್ರೂಪ್ ಸಿಗೆ. ಓಕೆ, SSC ದೆಹಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಈಗಾಗಲೇ ಪ್ರಾರಂಭ ಆಗಿದೆ. ಅಂದರೆ ಯಾವಾಗ ಪ್ರಾರಂಭ ಆಗಿದೆ ಅಂತ ಹೇಳಿದರೆ 22/9/2025ರಿಂದ ಪ್ರಾರಂಭ ಆಗಿದೆ ಅರ್ಜಿಯನ್ನು ಅಪ್ಲಿಕೇಶನ್ನ ಹಾಕೋದಕ್ಕೆ. ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಕೊನೆ ದಿನಾಂಕ ನೋಡೋದಾದರೆ 21/10/2025 ಆಗಿರುತ್ತೆ. ಸೊ ಈ ಒಂದು ಅರ್ಜಿಗೆ ಪಾವತಿಯನ್ನು ಮಾಡೋದಕ್ಕಾಗಿ ಅಂದರೆ ಆನ್ಲೈನ್ ಮೂಲಕ ಶುಲ್ಕ ಇರುತ್ತೆ. ಸೊ ಅದನ್ನು 22ನೇ ತಾರೀಕು 10ನೇ ತಿಂಗಳು 2025 ನೀವು ಹಣವನ್ನು ಪಾವತಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಒಂದು ವೇಳೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದಾಗ ಏನಾದರೂ ಮಿಸ್ಟೇಕ್ ಮಾಡಿದ್ದಾಗ ಆ ಒಂದು ಮಿಸ್ಟೇಕನ್ನು ಕರೆಕ್ಷನ್ ಮಾಡಿಸುವುದಕ್ಕಾಗಿ ಆ ಒಂದು ವಿಂಡೋ ದಿನಾಂಕ 29/10/2025ರಿಂದ 31/10/2025 ಓಪನ್ ಆಗುತ್ತೆ. ಅಷ್ಟರೊಳಗೆ ನೀವು ನಿಮ್ಮ ಒಂದು ಅರ್ಜಿಯನ್ನು ಕರೆಕ್ಷನ್ನ ಮಾಡ್ಕೊಳ್ಬೋದು ಸ್ನೇಹಿತರೆ, ಓಕೆನಾ. ಸೊ ಈಗ ಅರ್ಜಿ ಸಲ್ಲಿಕೆ ಮಾಡಿದ ನಂತರ ಶುಲ್ಕ ಎಷ್ಟು ಪಾವತಿ ಮಾಡಬೇಕಂದ್ರೆ, ಮಹಿಳಾ ಅಭ್ಯರ್ಥಿಗಳು ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಾಜಿ ಸೈನಿಕರಿಗೆ ಸೇರಿದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದ ಶುಲ್ಕ ಇರುವುದಿಲ್ಲ ಸ್ನೇಹಿತರೆ. OBC ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತದೆ ಸ್ನೇಹಿತರೆ, ಓಕೆನಾ. ಅದೇ ರೀತಿಯಾಗಿ ನೀವು ಈ ಒಂದು ಅರ್ಜಿ ಸಲ್ಲಿಸಬೇಕಾದಾಗ ಬೇಕಾಗುವಂತಹ ದಾಖಲಾತಿಗಳು ಅಂತ ಹೇಳಿದ್ರೆ, ಅಭ್ಯರ್ಥಿಯ ಒಂದು ಆಧಾರ್ ಕಾರ್ಡು, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರು ವೈಟ್ ಪೇಪರಲ್ಲಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ನಾನು ನೋಟಿಫಿಕೇಷನ್ನ ಅವ್ರ ಕಡೆಯಿಂದ SSC ಕಡೆಯಿಂದ ನೋಟಿಫಿಕೇಷನ್ ಕಳಿಸಿದ್ದಾರೆ. ಆ ಒಂದು ಲಿಂಕ್ ಈ ಒಂದು ನೋಟಿಫಿಕೇಷನ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಅದನ್ನು ನಾನು ಕ್ಲಿಕ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡಿಕೊಂಡು ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ, ಓಕೆನಾ. ಸೊ ನೀವೇನಾದರೂ ಅರ್ಜಿ ಸಲ್ಲಿಸೋದಕ್ಕೆ ಬಯಸ್ತೀರಪ್ಪ ಅಂದರೆ, ಸೊ ನನಗೂ ಯಾರಾದರೂ ಡಾಕ್ಯುಮೆಂಟ್ಸ್ನ ಕಳಿಸಿದರೆ ಅವರಿಗೆ ಉಚಿತವಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಳ್ತೀನಿ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ದರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಧನ್ಯವಾದಗಳು.